ತುಂಬಾ ವರ್ಷಗಳ ಹಿಂದೆ ಒಬ್ಬರು ರಾಜರು ಪೂರ್ತಿ ಸೈನ್ಯ ಜೊತೆಗೆ ಫೈಟಿಂಗ್ ಆಡ್ತಾ ಇದ್ರು. ಆ ಫೈಟಿಂಗ್ ಅಲ್ಲಿ ಅವರ ಒಂದು ಸೈನ್ಯ ಸೋತೋಗ್ತಾ ಇದೆ ಅಂತ ಗೊತ್ತಾಯ್ತು ಅವ್ರಿಗೆ. ಅಷ್ಟು ಒಳ್ಳೆ ರಾಜರು, ಪ್ರಜೆಗಳಿಗೆ ಆ ರಾಜರು ಅಂದ್ರೆ ಅಷ್ಟು ಒಳ್ಳೆ ಇಷ್ಟ. ಚಿಕ್ಕ ರಾಜ್ಯ, ಸೊ ಅದಕ್ಕೆ ದೊಡ್ಡ ರಾಜ್ಯ ಅವರು ಬಂದ್ಬಿಟ್ಟು ಅವ್ರನ್ನ ಸೋಲಿಸ್ತಾ ಇದ್ರು. ಆ ರಾಜನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಗೊತ್ತಾಯ್ತು, ನಾನು ಇಲ್ಲಿದ್ದರೆ ನನ್ನನ್ನು ಸಾಯಿಸಾಕ್ಬಿಡ್ತಾರೆ, ನನ್ಗೆ ಫೈಟ್ ಮಾಡಕ್ ಆಗಲ್ಲ ವಾಪಸ್ಸು, ಇನ್ನೊಂದ್ಸತಿ ನನ್ಗೆ ಬೌನ್ಸ್ ಬ್ಯಾಕ್ ಮಾಡಕ್ ಬರಲ್ಲ, ಇನ್ನೊಂದ್ಸತಿ ನನ್ಗೆ ಬಿದ್ದ ಮೇಲೆ ಎದ್ದೊಳಕ್ ಆಗಲ್ಲ ಅನ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿ ಓಡಕ್ ಶುರು ಮಾಡ್ತಾರೆ. ಫಸ್ಟ್ ಯಾರು ನೋಡಲ್ಲ, ಆಮೇಲೆ ನೋಡ್ತಾರೆ, ರಾಜರೇ ಇರಲ್ಲ. ಹೆಂಗೂ ಸೋಲ್ತಾ ಇರೋ ಸೈನ್ಯ ಸೋತೋಗ್ಬಿಡುತ್ತೆ, ಚಿಕ್ಕ ಸೈನ್ಯ ಸೋತೋಗ್ಬಿಡುತ್ತೆ. ಆದ್ರೆ ರಾಜರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಶೌರ್ಯವಂತ ಅವನ್ಗೇನು ಅಂದ್ರೆ ಮತ್ತೆ ಫೈಟ್ ಬ್ಯಾಕ್ ಮಾಡಕ್ಕೆ ಸೈನ್ಯವನ್ನ ಕಟ್ಬಿಟ್ಟು ವಾಪಸ್ ಬಂದ್ಬಿಟ್ಟು ಫೈಟ್ ಮಾಡ್ಬೇಕು ಅಂತ ಅಲ್ಲಿಂದ ಓಡ್ತಾರೆ. ಓಡಿ 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 ತುಂಬಾ ದೂರ ಓಡ್ತಾರೆ. ಒಂದು ಬೆಟ್ಟ ಕಾಣಿಸುತ್ತೆ. ಆ ಬೆಟ್ಟಗಳಲ್ಲಿ ಪೂರ್ತಿ ಇರೋದು ಎಲ್ಲಾ ಬೆಟ್ಟಗಳಲ್ಲೂ ಗುಹೆಗಳು, ಕೇವ್ಸ್ ಇರುತ್ತೆ. ಎಲ್ಲಾ ಮೌಂಟೇನ್ಸ್ ಕೇವ್ಸ್ ನೋಡ್ತಾರೆ. ಯಾವ್ದೋ ಒಂದು ಮೌಂಟೇನ್ ಸಿಗತ್ತೆ, ಆ ಒಂದು ಗುಹೆ ಸಿಗತ್ತೆ. ಆ ಗುಹೆ ಒಳಗೆ ಹೋಗ್ಬಿಟ್ಟು ಬಚ್ಚಿಟ್ಕೊಂಡ್ಬಿಡ್ತಾರೆ. ಗೊತ್ತು, ಇವಾಗ ಇಲ್ದೇ ಇದ್ರೆ ನಾಳೆ, ಇವತ್ತಿಲ್ದೇ ಇದ್ರೆ ಅರ್ಧ ಗಂಟೆ ಇಲ್ದೇ ಇದ್ರೆ 1 hour 2 hours ಅಲ್ಲಿ ಬಂದೇ ಬರ್ತಾರೆ ಬೇರೆ ಹುಡುಕೊಂಡು ಅಂತ. ಭಯಂಕರ ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳಕ್ ಶುರು ಮಾಡಿದಂತೆ ಆ ರಾಜ. ನನಗೆ ನನ್ನ ರಾಜ್ಯ ಬೇಕು, ನಾನು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ, ಆದರೆ ನನ್ನನ್ನು ಕಾಪಾಡಬೇಕಾಗಿರೋ ಜವಾಬ್ದಾರಿ ನಿನಗ್ ಬಿಡ್ತಾ ಇದ್ದೀನಿ. ನನ್ನ ಪ್ರಜೆಗಳಿಗೂ ನನ್ಗಿಷ್ಟ, ನನಗೂ ನನ್ನ ಪ್ರಜೆಗಳನ್ನ ಇಷ್ಟ, ಸೊ ನೀನೇ ಏನೋ ಕಾಪಾಡ್ಬೇಕು ಅಂತ ಬಹಳ ಭಕ್ತಿಯಿಂದ ಅಂತರಾಳದಿಂದ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ಅಷ್ಟೊತ್ತಿಗೆ ಒಂದು ಜೇಡ್ರ ಹುಳ ಬೀಳತ್ತೆ ಅಲ್ಲಿಂದ. ಅಲ್ಲಿ ಬಲೆ ಕಟ್ಟಕ್ ಶುರು ಮಾಡತ್ತೆ. ನೇಯಿಗೆ ಜೇಡ್ರ ಹುಳ ಬಲೆ ಕಟ್ಟಕ್ ಶುರು ಮಾಡತ್ತೆ. ಒಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟೊತ್ತಿಗೆ ಪೂರ್ತಿ ಬಲೆ ಕಟ್ಟಿ ಮುಗಿಸೋಗ್ಬಿಡುತ್ತೆ. ಸೊ ಜೇಡ್ರ ಹುಳ ಬರುತ್ತೆ, ಜೇಡ್ರು ಬಲೆ ಕಟ್ಟಕ್ ಶುರು ಮಾಡುತ್ತೆ. ಅವನ್ ಮತ್ತೆ ಮೇಲೆಗಡೆ ಕೈ ಎತ್ಕೊಂಡು 2 ಕೈ, ಏನಪ್ಪಾ ಇದು ದೇವ್ರೆ, ನನ್ಗೆ ಬೇರೆಯವರಿಂದ ಕಾಪಾಡು, ಇಲ್ಲಿ ಸಿಮೆಂಟ್ ಇಂದು ಅಥವಾ ಇಟ್ಕೆದು ಅಥವಾ ಇನ್ನೇನಾರು ಇಡಪ್ಪ ಅಂತ ಹೇಳಿದ್ರೆ, ಒಂದು ಬಲೆ ಕಟ್ತಿಯಲ್ಲ ಇದೇನೋ ಅವ್ರು ಮುರಿದ್ಬಿಟ್ಟು ಬರಲ್ವಾ ಸೈನ್ಯ ಅಂತ ಬೇಡ್ಕೊಳ್ತಾ ಇರೋಷ್ಟರಲ್ಲಿ ಹೆಜ್ಜೆಗಳ ಶಬ್ದ ಕೇಳಿಸ್ತು. ಅಂದ್ರೆ ಬರ್ತಿದ್ದಾರೆ, ಅವರ ಎನಿಮೀಸು, ವೈರಿಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಎಲ್ಲಾ ಗುಹೆಗಳಲ್ಲೂ ಹುಡುಕ್ತಾರೆ. ಇನ್ನು ಹತ್ರ ಬಂದ್ಬಿಟ್ರಿ ಈ ಗುಹೆದು ಗೊತ್ತಾಗ್ಬಿಡುತ್ತೆ. ಈ ಅಷ್ಟೇ ಆಯ್ತು, ನನ್ನನ್ನು ಹಿಡ್ಕೊಂಡು ಹೋಗ್ತಾರೆ. ಆದ್ರೂ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾರೆ. ಹೊರಗಡೆ ಮಾತಾಡೋದು ಕೇಳಿಸುತ್ತೆ. ಈ ಗುಹೆ ಒಳಗೆಲ್ಲ ಹೋಗ್ಬೇಕಾಗಿಲ್ಲ, ಜೇಡ್ರ ಬಲೆ ಇದೆ ನೋಡು, ಜೇಡ್ರ ಬಲೆ ಇದ್ರೆ ಯಾರು ಹೋದ್ರೆ ಪೂರ್ತಿ ತೆಗ್ದಿರ್ಬೇಕಲ್ಲ, ಇದ್ರೊಳಗಿರಲ್ಲ, ಬೇರೆ ಎಲ್ಲ ಕಡೆ ಸರ್ಚ್ ಮಾಡಿ ಅಂತ ಅಲ್ಲಿಂದ ಹೊರಟ್ಬಿಡ್ತಾರೆ. ಅವನ ದಾರಿನೇ ಬೇರೆ. ನೀವು ಅನ್ಕೊಂಡಿರೋ ದಾರಿಯಲ್ಲಿ ಕರ್ಕೊಂಡು ಹೋಗದೆ ಇರ್ಬೋದು, ಆದ್ರೆ ಲಾಸ್ಟ್ ಅಲ್ಲಿ ನಿಮ್ಗೆ ಏನ್ ಬೇಕೋ ಕೊಡ್ತಾನೆ, ಆದ್ರೆ ನೀವು ಅನ್ಕೊಂಡಿರೋ ರೀತಿಯಲ್ಲಿ ಕೊಡಲ್ಲ. ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವ್ನ್ ನನ್ ಮೇಲೆ ಏನು ಕರುಣೆನೇ ಇಲ್ಲ ಅಂತ ಅನ್ಸುತ್ತೆ. ರಜನಿಕಾಂತ್ ಹೇಳ್ತಾನಲ್ಲ, ಅವನ್ ವೈ ತನೀ ಬಳಿ. ಅರ್ಥ ಆಗ್ತಿದೆ? ಏನಾದ್ರು ಫಿಲಿಂ ಸ್ಟೋರೀಸ್, ಫಿಲಿಂ ಸಾಂಗ್ಸ್ ಹೇಳಿದ್ರೆ 1-2 ಪಾಯಿಂಟ್ ಅರ್ಥ ಆಗ್ಬೋದು. ಅವನು ನಿಮ್ಮನ್ನು ಕಾಪಾಡಬೇಕು ಅಂತಾನೆ ಇದ್ದಿದ್ದು. ಅವನು ಯೋಚನೆ ಮಾಡ್ತಾ ಇರೋ ರೀತಿನೇ ಬೇರೆ, ನಮಗ್ ಬೇಕಾಗಿರೋ ರೀತಿನೇ ಬೇರೆ. ಕೊಡ್ತಾನೆ, ಅಷ್ಟು ಪೇಷನ್ಸ್ ಇಲ್ವಲ್ಲ ನಮ್ಗೆ, ಅಷ್ಟು ಪೇಷನ್ಸ್ ಇಲ್ವಲ್ಲ. ರೂಟ್ ಇದೆ ಅವನಿಗೂ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಹೋಗ್ಬೇಕು ಅಂದ್ರೆ ಎಷ್ಟು ರೂಟ್ ಇದೆ. ನಾವ್ ಈ ಕಡೆಯಿಂದ ಹೋಗ್ಬೋದು, ಅವ್ನು ಆ ಕಡೆಯಿಂದ ಕರ್ಕೊಂಡ್ ಬರ್ಬೋದು. ಅಂತೂ ರೈಲ್ವೆ ಸ್ಟೇಷನ್ ರೀಚ್ ಆಗ್ಬೇಕು. ನಿಮ್ಮನ್ನು ಕಾಪಾಡಬೇಕು ತಾನೆ. ಒಂದ್ಸತಿ ಅವನ್ನ ಒಪ್ಪಿಸಿದ ಮೇಲೆ ಬಿಟ್ಬಿಡಿ. ಅಲ್ಲ ಸರ್, ದೇವ್ರು ಅವನ್ನ ಕಾಪಾಡದೆ ಹೋಗಿದ್ರೆ ಅದೇ ಬಿಡಿ, ಸ್ವಲ್ಪ ಬರ್ತೀನಿ, ಆ ಟಾಪಿಕ್ಗೂ ಬರ್ತೀನಿ. ನೋಡಿ ನಿಮ್ ತಲೆ ನೋಡಿ ಹೆಂಗ್ ಓಡ್ತಾ ಇದೆ, ಅದು ಕವರ್ ಮಾಡ್ತಾ ಇದೀನಿ. ಮಾಡಿಲ್ದೆ ಹೋದರೆ ಸಪೋಸ್ ಅಲ್ಲ, ಎಲ್ಲ ಓಕೆ ಸರ್, ಸಪೋಸ್ ಅದು ಬರ್ತೀನಿ ಸರ್. ಸೊ ಮುಂದಕ್ಕೆ ಹೋಗಕ್ ಬಿಡಿ ನನ್ನ ದಯವಿಟ್ಟು. ಸೊ ಅವನ್ ದಾರಿನೇ ಬೇರೆ, ಅವನ್ ರೂಟೇ ಬೇರೆ ಆಗಿದೆ. ಸೊ ಆ ರೀತಿಯಲ್ಲಿ ಅವನು ನಮ್ಮನ್ನ ಕಾಪಾಡಕ್ಕೆ ರೆಡಿ ಇದ್ದಾನೆ. ಆದ್ರೆ ನಾವು ಸಂಪೂರ್ಣವಾಗಿ ನಂಬಕ್ಕೆ ರೆಡಿ ಇದೀವ?